ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಅನುಷಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಹೋದ್ಸತಿ ವರಮಹಾಲಕ್ಷ್ಮಿಗೆ ನಾನು ಹಾರ ಮಾಡೋ ಒಂದು ವಿಡಿಯೋ ಹಾಕಿದೆ. ಸೊ ಅದಕ್ಕೆ 16 or 17K ಏನೋ ವ್ಯೂಸ್ ಹೋಗಿದೆ. ಸೊ ಈ ಸತಿ ಕೂಡ ಈ ವರಮಹಾಲಕ್ಷ್ಮಿಗೆ ಒಂದು ಟ್ರೆಂಡಿಂಗ್ ಆಗಿರೋ, ಎಲ್ಲ ಕಡೆ ಟ್ರೆಂಡಿಂಗ್ ಆಗಿರೋ ಒಂದು ಹಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾಕ್ತಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ದ ವಿಡಿಯೋ. ಸೊ ಎಸ್ ಗೈಸ್, ಇವಾಗ ನಾನು ಬಂದುಬಿಟ್ಟು ಇಲ್ಲಿ 3 ಮೀಟರ್ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಲೋಕಲ್ ಟೈಲರಿಂಗ್ ಶಾಪ್ ಸಿಗುತ್ತಲ್ಲ, ಅಂದರೆ ಟೈಲರಿಂಗ್ ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಸೊ ಆ ಶಾಪಲ್ಲಿ ನನಗೆ ಪರ್ ಮೀಟರ್ 33 ರೂಪೀಸ್ ಬಿತ್ತು. ಸೊ ನೀವು ಕೂಡ ನಿಮ್ಮ ಲೋಕಲ್ ಶಾಪಲ್ಲಿ ಲೈನಿಂಗ್ ಕ್ಲಾತ್ ಕೊಡಿ ಅಂದರೆ ಕೊಡ್ತಾರೆ. ಸೊ ಅದನ್ನು ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನಾನೀಗ ವೀಡಿಯೋದಲ್ಲಿ ತೋರಿಸಿರೋ ಥರ ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕಟಿಂಗ್ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು ದಪ್ಪ ಇನ್ವಿಟೇಷನ್ ಕಾರ್ಡ್ ಅಥವಾ ಯಾವುದಾದ್ರು ಒಂದು ಕಾರ್ಡಲ್ಲಿ, ತಿಕ್ಕಾಗಿರೋ ಕಾರ್ಡಲ್ಲಿ ಲೀವ್ ಡಿಸೈನ್ ಬಿಡಬೇಕು. ಸೊ ಲೀವ್ ಡಿಸೈನ್ ಬಿಡೋದ್ರಿಂದ ನಾವು ಈ ಥರ ಟ್ರೇಸ್ ಮಾಡೋಕ್ಕೆ ನಮಗದು ಈಸಿ ಆಗುತ್ತೆ. ಸೊ ನಿಮಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ಕಟಿಂಗ್ ಮಾಡ್ಕೊಬೇಕು ಫಸ್ಟು ಆ ಕಾರ್ಡ್ ಮೇಲೆ. ಸೊ ಆಮೇಲೆ ಅದನ್ನು ನೀವು ನಾವು ಲೈನಿಂಗ್ ಕ್ಲಾತ್ ತೊಗೊಂಡಿರ್ತೀವಲ್ಲ, ಸೊ ಅದ್ರ ಮೇಲೆ ಇಟ್ಬಿಟ್ಟು ಟ್ರೇಸ್ ಮಾಡ್ಕೊಬೇಕಾಗುತ್ತೆ ಶೇಪ್ನ. ಸೊ ಟ್ರೇಸ್ ಮಾಡೋದ್ರಿಂದ ಈ ಥರ ಮಲ್ಟಿಪಲ್ ಚಿಕ್ಕದಾಗಿ ಕಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಕಟಿಂಗ್ ಮಾಡಿ ಈ ಥರ ಟ್ರೇಸ್ ಮಾಡಿಬಿಟ್ಟು ನೀವು ಕಟ್ ಮಾಡೋದ್ರಿಂದ ಒಂದೇ ಸತಿಗೆ ತುಂಬಾ ಮಲ್ಟಿಪಲ್ ಕಟಿಂಗ್ ಮಾಡ್ಕೊಬೋದು. ಸೊ ಗೈಸ್, ನಾನು ಇಲ್ಲಿ ಬಂದುಬಿಟ್ಟು 2 ಕಲರ್ ತೊಗೊಂಡಿದ್ದೀನಿ. ಒಂದು ಆಫ್ ವೈಟ್ ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಸೊ ಎರಡೂ ಕೂಡ ಸೇಮ್ ಸೈಜಲ್ಲೇ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಸೂಜಿ ನಿಲ್ಲಕ್ಕೆ, ಅಂದರೆ ಸೂಜಿಗೆ ಸಪೋರ್ಟ್ ಆಗಿ ಒಂದು ಕೆಳಗಡೆ ಏನಾದರೂ ಸಪೋರ್ಟಿಗೆ ತೊಗೊಂಡ್ಬಿಟ್ಟು ಆ ಸೂಜಿನ ಅದಕ್ಕೆ ಚುಚ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಗ್ರೀನ್ ಕಲರ್ನ ಫೋಲ್ಡಿಂಗ್ ಮಾಡ್ಕೊಬೇಕು. ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ. ಆ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಮಿಡಿಲಲ್ಲಿ ಚುಚ್ಕೊಬೇಕು ಸೂಜಿಗೆ. ಸೊ ಗೈಸ್, ಆ್ಯಕ್ಚುಲಿ ನೀವು ಎಲ್ಲದನ್ನು ಕೂಡ ಒಂದೇ ಡಿಸೈನಲ್ಲೂ ಏರಿಸ್ಕೊಬೋದು, ಅಂದರೆ ಪೋಣಿಸ್ಕೊಬೋದು ವೈಟ್ ಆ್ಯಂಡ್ ಗ್ರೀನ್. ಬಟ್ ನಾನೇನಂದರೆ ಲೀವ್ಸ್ಗೂ ಮತ್ತು ಈ ಒಂದು ವೈಟ್ ಆಫ್ ವೈಟ್ದಕ್ಕೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂದ್ಬಿಟ್ಟು 2 ಥರ ಫೋಲ್ಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ಇವಾಗ ಪೋಣಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಮಾಡ್ಕೊಬೋದು, ಅಥವಾ ನಿಮಗೆ ಯಾವ ಕಲರ್ ಬೇಕೋ ಕಾಂಬಿನೇಷನ್ ನೀವು ಮಾಡ್ಕೊಬೋದು. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ಲೋಟಸ್ದು. ಸೊ ಟ್ರೆಂಡಿಂಗಲ್ಲಿದೆ ಇವಾಗ ಎಲ್ಲ ಕಡೆ, ಅದನ್ನು ನಾನು ಮಾಡ್ಕೊತಾ ಇರೋದು. ಈಗ ವೈಟನ್ನು ಕೂಡ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನೋ ಅದನ್ನು ಸೇಮ್ ಹಂಗೆ ಫೋಲ್ಡ್ ಮಾಡಿಕೊಂಡು ಸೇಮ್ ಪ್ರಾಸೆಸ್ ಮಧ್ಯದಲ್ಲಿ ಚುಚ್ಕೊಂಡು ಸುತ್ತ ಚುಚ್ಕೊಬೇಕಾಗುತ್ತೆ. ಸೊ ಗೈಸ್, ನಾನು ವಿಡಿಯೋದಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಸ್ಲೋ ಮೋಷನಲ್ಲಿ ಮತ್ತು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಹೇಗೆ ತೋರಿಸಿದ್ನೋ ಸೇಮ್ ಆ್ಯಸ್ ಇಟ್ ಈಸ್ ನೀವು ಆ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಯಾವ ಥರ ಗ್ರೀನ ಪೋಣಿಸ್ಕೊಂಡಿದ್ರೋ ಸೇಮ್ ಅದೇ ಥರ ಇದನ್ನು ಕೂಡ ಪೋಣಿಸ್ಕೊಳೋದು. ನೋಡ್ತಾ ಇರ್ಬೋದು ಈಗಲೇ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫುಲ್ ರೆಡಿ ಆಗಿರೋಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಗೈಸ್. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ಅದ್ರ ಪ್ರಕಾರ ನೀವು ಲೈನಿಂಗ್ ಕ್ಲಾತ್ ತೊಗೊಂಡು ಈ ಥರ ನೀವು ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನಾನು ಬಂದುಬಿಟ್ಟು ಇಲ್ಲಿ 4 ಹಾರ ಮಾಡ್ಕೊಂಡಿದ್ದೀನಿ. ಸೊ 2 ದೊಡ್ಡ ಹಾರ ಮತ್ತು ಇನ್ನೆರಡು ಮೀಡಿಯಮ್ ಹಾರ, ಇದು ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇವಾಗ ಇದಕ್ಕೆ ನಾನು ಜಾಯಿನ್ ಮಾಡ್ಕೊಳೋಕ್ಕೋಸ್ಕರ ಲೋಟಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡ್ಬೋದು, ನಾನು ಇದನ್ನು ಕೂಡ ನಾನು ಮನೇಲೇ ಮಾಡಿದ್ದು. ಇದು ಹೇಗೆ ಮಾಡೋದು ಏನು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನಾನು ಅದನ್ನು ಕೂಡ ವಿಡಿಯೋ ಹಾಕ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ಇದನ್ನು ಜಾಯಿನ್ ಮಾಡೋಕ್ಕೋಸ್ಕರ ದಾರ ಪೋಣಿಸ್ಕೊತಾ ಇದ್ದಾರೆ. ನೀವು ಯಾವ ರೀತಿ ಬೇಕೋ ಆ ರೀತಿ ಪೋಣಿಸ್ಕೊಬೋದು. ಅಂದರೆ ನೀವು ಗಮ್ಮಲು ಅಥವಾ ಡಬಲ್ ಟೇಪ್ ಈ ಥರ ಎಲ್ಲ ಹಾಕೋದ್ರಿಂದ ಜಾಸ್ತಿ ದಿನ ಅದು ಬಾಳಿಕೆ ಬರೋಲ್ಲ. ಈ ಥರ ಕಟ್ಕೊಳೋದ್ರಿಂದ ಅದು ಬಾಳಿಕೆ ಬರುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಪೋಣಿಸ್ತಾ ಇದ್ದಾರೆ. ಸೊ ಸ್ವಲ್ಪ ಜನ ಅಂದ್ಕೊಬೋದು ಇಷ್ಟೊಂದೆಲ್ಲ ಕಷ್ಟಪಡೋದು ಹೋಗ್ಬಿಟ್ಟು ತೊಗೊಂಬರ್ಬೋದು ಅಂತ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು ಗೈಸ್. ನನ್ನಲ್ಲಿರೋ ಟ್ಯಾಲೆಂಟ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲ ನನಗೆ ಇಷ್ಟೊಂದು ಪೇಷನ್ಸ್ ಇಲ್ಲ ಹಂಗೆ ಹಿಂಗೆ ಅಂದರೆ ನೀವು ಹೋಗಿ ತೊಗೊಂಬರ್ಬೋದು. ಈ ಥರ ಎಲ್ಲ ನಿಮಗೆ ಗೊತ್ತು ಈಚೆ ಎಲ್ಲ ಎಷ್ಟಿದೆ ಪ್ರೈಸು ಅಂತ. ಸೊ ನನಗೇನಂದರೆ ನನಗಿದೆಲ್ಲ ಏನಕ್ಕೆ ತರೋದು, ನನಗೆ ಬರುತ್ತಾ, ಸೊ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡೋದು ಅಷ್ಟೇ, ನನ್ನ ಖುಷಿಗೋಸ್ಕರ. ಸೊ ನೋಡ್ತಾ ಇರ್ಬೋದು ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನಮ್ಮ ಈ ಥರ ಪೋಣಿಸ್ಕೊಂಡಿದ್ದಾರೆ, ಕಟ್ಕೊಂಡಿದ್ದಾರೆ ಲೋಟಸ್ನ. ಸೊ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ತಿದ್ದಾರೆ.
ಸೊ ಗೈಸ್ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಇದು ಬಂದುಬಿಟ್ಟು ಇವಾಗ ಲೋಟಸ್ಸು ಕಟ್ಕೊಬೋದು, ಬಟ್ ಅಂದರೆ ಬೇರೆ ಥರನೂ ಜಾಯಿನ್ ಮಾಡ್ಕೊಬೋದು, ಆದರೆ ಅದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಈ ಥರ ಕಟ್ಕೊಳೋದ್ರಿಂದ ಬಾಳಿಕೆ ಬರುತ್ತೆ ಅಂತ. ಇದು ನಾನು ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಫೋಟೋ ಹಾಕಿರ್ತೀನಿ, ನೋಡ್ಬೋದು. ನಾನು ಇದು ಮಧ್ಯದಲ್ಲಿ ಗ್ರೀನ್ನ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂದ್ಬಿಟ್ಟು ಈ ಥರ ಪೋಣಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ನನ್ನ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಕನ್ವೀನಿಯೆಂಟ್ ನಿಮ್ಮ ಇಷ್ಟ ಬಂದಿದ್ದ ಕಲರ್ ಕಾಂಬಿನೇಷನಲ್ಲಿ ನೀವು ಮಾಡ್ಕೊಬೋದು ಗೈಸ್. ಸೊ ಓಕೆ, ಡನ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯಾವುದು ಮಿಸ್ ಆಗಬಾರ್ದು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಗೈಸ್. ಸೊ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.